कर्तारं नत्वा भक्तिपुरःसरम् नत्वा भक्तिपुरःसरम् ಕ್ಷೇತ್ರಾದಿದೇವತೆ ಈಶ್ವರನ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ತಾತಾರೂಢರ ಸದ್ಗುರು ಶಿವರಾಮ ಅವಧೂತರ ಸದ್ಗುರು ಶಿವಶರಣಂದ ಅವಧೂತರ ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ 59ನೇ ವರ್ಷದ ವೇದಾಂತ ಪರಿಷತ್ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ಪರ್ಯಂತರವಾಗಿ ಬಹು ಸುಂದರವಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯ ಅವ್ಯಕ್ತಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೂ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಪೂಜ್ಯರಾದ ನಿಂಗಯ್ಯ ಸ್ವಾಮಿಗಳವರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಕೇನೋಪನಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ತಮ್ಮ ಉಪದೇಶಾಮೃತ ನೀಡಿದರು. ಇಹ ಚೇದವೇದಿ ರಥಸತ್ಯಮಸ್ತಿ ನಚೇತ್ ಇಹ ಅವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರ ದೈತ್ಯಾಸ್ಮಲೋಕಾದಮೃತಾ ಭವಂತಿ. ನೋಡಿ, ಮಂತ್ರದಲ್ಲಿ ನಮ್ಮನ್ನ ಕುರಿತು ಬಹಳ ಸುಂದರವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಹ ಅವೇದಿ ಚೇತ್ ಸತ್ಯಮಸ್ತಿ. ಇಹ ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಪರಬ್ರಹ್ಮ ಸ್ವರೂಪವನ್ನು ನಾವು ಅರಿತಿದ್ದಾದರೆ ಅದೇ ಸತ್ಯಮಸ್ತಿ ಅಂದ್ರೆ ಅದು ಸತ್ಯವಾದದ್ದು ಅಂತ, ಅದು ಅವಿನಾಶಿಯಾದದ್ದು ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಪರಬ್ರಹ್ಮ ಸ್ವರೂಪರೇ ಆಗಿದ್ದೀವಿ. ಅಜ್ಞಾನ ಮೂಲಕವಾಗಿ ನಾವು ಸಂಸಾರಿಗಳು, ಹುಟ್ಟುವವರು, ಸಾಯುವವರು, ಅನಂತ ರೀತಿಯಾಗಿರ್ತಕ್ಕಂಥ ದುಃಖದಿಂದ ನಾವು ಬಳಲಿಕ್ಕತ್ತೀವಿ. ಈ ಜನ್ಮ ಮರಣದೊಳಗೆ ಯಾಕೆ ಬರ್ತಾ ಇದ್ದಾವೆ ಅಂತಂದ್ರೆ ನಾವು ಪರಬ್ರಹ್ಮ ಸ್ವರೂಪವನ್ನು ಅರಿಯದೇ ಇರುವುದರಿಂದ. ಅದಕ್ಕೆ ಅವಿಜ್ಞಾತೆ ಜನ್ಮ ನಷ್ಟ ವಿಜ್ಞಾತೆ ಜನ್ಮ ಸಾರ್ಥಕ ಜ್ಞಾಪು ಆತ್ಮಾನ ದೂರೇಶ್ಯಾತ್ ಇತಿ ವೇದಾಂತ ಡಿಂಡಿಮಃ. ಆಚಾರ್ಯರು ಡಿಂಡಿಮದೊಳಗೆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅವಿಜ್ಞಾತೆ ಜನ್ಮ ನಷ್ಟ. ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದು ನಾನಂದ್ರೆ ಯಾರು, ಪರಮಾತ್ಮಂದ್ರೆ ಯಾರು, ಈ ಜಗತ್ತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ಗುರು ಶಾಸ್ತ್ರ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಜನ್ಮ ನಿರರ್ಥಕ ಅಂತ ಹೇಳಿದರು. ವಿಜ್ಞಾತೆ ಜನ್ಮ ಸಾರ್ಥಕ. ಇನ್ನ ಗುರುಗಳಿಂದ ಶಾಸ್ತ್ರಗಳಿಂದ ನಮ್ಮ ನಿಜವಾದ ಸ್ವರೂಪದ ದರ್ಶನ ಆಯಿತು ಅಂತಂದ್ರೆ, ಯಾಕಂದ್ರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತ ಅಪರೋಕ್ಷ ಜ್ಞಾನವನ್ನು ನಾವು ಮಾಡಿಕೊಂಡೇವಿ ಅಂತಂದ್ರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗ್ತದೆ. ಯಾಕಂದ್ರೆ ಆತ್ಮಲಾಭ ಪರಂಲಾಭೋ ನ ವಿದ್ಯತೆ ಅಂತ ಹೇಳ್ತಾರೆ. ನಾವು ಆತ್ಮದರ್ಶನವನ್ನ ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಜಗತ್ತಿನೊಳಗೆ ಮತ್ತೊಂದು ಅದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ನಾವು ಬಹಳ ಸಂಪತ್ತು ಗಳಿಸಬಹುದು, ದೊಡ್ಡ ಅಧಿಕಾರವನ್ನು ಪಡೆಯಬಹುದು, ಭೂಮಿಯನ್ನ ಸಂಪಾದನಾ ಮಾಡಬಹುದು. ನಾವು ಏನೇ ವಿಷಯಗಳನ್ನ ಸಂಪಾದನಾ ಮಾಡೇವಂದ್ರೂ ಕೂಡ ಅವುಗಳಿಂದ ನಮಗೆ ಕ್ಷಣಿಕವಾಗಿರ್ತಕ್ಕಂಥ ಸುಖ ಸಿಗುತ್ತೈತೆ ಹೊರತು ನಿತ್ಯವಾಗಿರ್ತಕ್ಕಂಥ ನಿರತಿಶಯವಾಗಿರ್ತಕ್ಕಂಥ ಸುಖ ನಮಗೆ ಸಂಸಾರದ ವಿಷಯದಲ್ಲಿ ದೊರಕಲಾರದು.
ಅದಕ್ಕೆ ನಾವು ಮೋಕ್ಷವನ್ನ ಹೊಂದಬೇಕು, ಜನ್ಮಗಳನ್ನು ನಾವು ಕಳ್ಕೊಳ್ಬೇಕು, ನಾವು ಪರಬ್ರಹ್ಮ ಸ್ವರೂಪರೇ ಆಗಬೇಕು ಅಂತಂದ್ರೆ ನಾವು ಪರಮಾತ್ಮನನ್ನ ಅರಿಬೇಕು. ಅದಕ್ಕೆ ಸಯೋ ಅಹವೈತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಸ್ಯಾ ಬ್ರಹ್ಮಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾ ಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ ಅಂತೇಳಿ ನಮ್ಮ ಉಪನಿಷತ್ತು ಉಪದೇಶ ಮಾಡುತ್ತದೆ. ಯಾರು ಈ ಮನುಷ್ಯ ಜನ್ಮದೊಳಗ ಸದ್ಗುರುವಿನ ಬಳಿಗೆ ಹೋಗಿ ಗುರುವನ್ನ ಸೇವಾ ಮಾಡಿ ಅವರ ಕೃಪೆಯನ್ನ ಯಾರು ಪಡ್ಕೊಂಡಿದ್ದಾರೋ, ಗುರುಗಳಿಂದ ಶ್ರವಣ ಮತ್ತು ನಿತ್ಯಾಸನವನ್ನ ಯಾರು ಮಾಡ್ತಾ ಇದ್ದಾರೋ ಅವರು ಬ್ರಹ್ಮವನ್ನ ಅರಿತು ಬ್ರಹ್ಮವೇ ಆಗಿಬಿಡ್ತಾರ ಅಂತ. ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಸ್ಯಾ ಬ್ರಹ್ಮವಿತ್ಕುಲೇ ಭವತಿ ಅಂದ್ರೆ ಅವರ ಕುಲದಲ್ಲಿ, ಅವರ ಸಂಪ್ರದಾಯದಲ್ಲಿ ಎಲ್ಲರೂ ಬ್ರಹ್ಮವನ್ನು ತಿಳ್ಕೊಂಡವರೇ ಹುಟ್ಟುತ್ತಾರೆ ಹೊರತು ಬ್ರಹ್ಮವನ್ನು ಅರಿದವರು ಯಾರೂ ಇರೋದಿಲ್ಲ ಅಂತ. ತರತಿ ಶೋಕಂ ಅವರು ಎಲ್ಲಾ ದುಃಖಗಳಿಂದ ಪಾರಾಗ್ತಾರಂತ. ಅವರಿರ್ತಕ್ಕಂಥ ಸಮಸ್ತ ಪಾಪರಾಶಿಗಳು ಕೂಡ ಅವು ನಾಶಿಯಾಗಿ ಹೋಗ್ಬಿಡ್ತಾ ಇದ್ದಾವೆ. ಅದಕ್ಕೆ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾ ಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. ಈ ಹೃದಯ ಗ್ರಂಥಿ ಅನ್ನುವಂಥದ್ದು ಏನದಲ್ಲ ಅಂದ್ರೆ ಏನು, ಕಾಮ ಕ್ರೋಧ ಲೋಭ ಮೋಹ ಮನ್ವತ್ಸರ ಅನ್ನುವಂಥ ಇವುಗಳಲ್ಲಿ ನಾವು ತಾಜಾತ್ಮುಳ್ಳವರಾಗಿ ನಾವು ಅನೇಕ ಪ್ರಾಪಂಚಿಕ ವಿಷಯಗಳಲ್ಲಿ ಮೋಹಿತರಾಗಿದ್ದೇವಲ್ಲ, ಈ ಮೋಹ ಅನ್ನುವಂಥದ್ದು ಅಂದ್ರೆ ನಾನು ನನ್ನದು ಅನ್ನುವಂಥದ್ದು ಇದು ಹೊರಟು ಹೋಗ್ಬಿಡುತ್ತದೆ. ಅದರಿಂದ ತತ್ವಜ್ಞಾನ ಆಯಿತು ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಯಥಾರ್ಥ ಜ್ಞಾನ ನಾವು ಮಾಡ್ಕೊಂಡೀವಿ ಅಂತಂದ್ರೆ ಆ ಪರಾತ್ಪರವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವನ್ನು ಹೊಂದಿ ನಾವು ಇಲ್ಲೇ ಮುಕ್ತರಾಗ್ತಾ ಇದ್ದೀವಿ ಅಂತೇಳಿ ಇಲ್ಲಿ ನಮಗೆ ಉಪನಿಷತ್ತು ಅನ್ನುವಂಥದ್ದು ಬೋಧ ಮಾಡುವಂತಾಗುತ್ತದೆ. ಅದಕ್ಕೆ ಇಹ ಅವೇದಿ ಚೇತ್ ಅತ ಸತ್ಯಮಸ್ತಿ. ಇಹ ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ನಾವು ಅರ್ಥದ್ದಾದರೆ ಅತ ಸತ್ಯಮಸ್ತಿ ಅಂದ್ರೆ ಅದು ಯಥಾರ್ಥವಾಗಿರತಕ್ಕಂಥದ್ದು. ಮನುಷ್ಯನಾಗಿ ಹುಟ್ಟಿ ಬಂದದ್ದಕ್ಕೆ ಪರಮಾತ್ಮ ತಿಳ್ಕೊಂಡಪ್ಪ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ, ಅವನು ಧನ್ಯನಾದ, ಕೃತಕೃತ್ಯನಾದ ಅಂತ ಅವನು ಮಹಾತ್ಮ ನಿಜವಾದ ಜ್ಞಾನಿ ಅಂತ ಹೇಳಿಕೊಳ್ತಾ ಇದ್ದ. ಅವೇದಿತ್ ನೋ ಅವೇದಿಚ್ಛೇದ್. ಒಂದು ವೇಳೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಾವು ಪಡೆದಾಗ್ಯಾದ್ರೂ ಕೂಡ ಲಬ್ಧ್ವಾ ಸುದುರ್ಲಭತರಂ ನರಜನ್ಮ ಜಂತು ತತ್ರಾಪಿ ಪೌರುಷಮತ ಸದಸದ್ವಿವೇಕಂ ಸಂಪ್ರಾಪ್ಯ ಐಹಿಕ ಸುಖಾವಿರತೋ ಯತೆ ಸಾತ್ ದಿಕ್ತಸ್ಯ ಜನ್ಮ ಕುಮತೆ ಪುರುಷಾಧಮಸ್ಯ. ಶಂಕರ ಭಗವತ್ಪಾದಾಚಾರ್ಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಲಬ್ಧ್ವಾ ಸುದುರ್ಲಭತರಂ ನರಜನ್ಮ ಜಂತು. ನೋಡಿ, ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ದುರ್ಲಭ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಮನುಷ್ಯರಾಗಿ ಮತ್ತೆ ಹುಟ್ಟಿ ಬರ್ತೀವಿ ನೋಡಿ, ಇನ್ನೇನು ಒಂದ ಜನ್ಮ ಐತೇನೋ, ಇದು ಎಷ್ಟು ಮುಂದೆ ಜನ್ಮಗಳು ಅದಾವಲ್ಲ, ಆ ಜನ್ಮದಲ್ಲಿ ಮಾಡ್ಕೊಂಡ್ರಾಯ್ತು. ಇನ್ನೊಂದು ಜನ್ಮ ಈ ಸಂಸಾರ ಮಾಡೋಣ, ಸಂಸಾರ ಸುಖ ಅನುಭವ ಮಾಡೋಣ ಅಂತಂದ್ರೆ ಇದು ಮರಳಿ ಬರುವಂತಹದ್ದಲ್ಲ. ಯಾಕಂದ್ರೆ ಪುಣ್ಯ ಬೇರೆ ಪಾಪ ಬೇರೆ, ಎರಡು ಸೇರಿ ಒಡಲಾಯಿತು. ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಸೇರಿ ಸೊಡರಾಯಿತು. ಮಿಗಬಾರದು ಮಿಗದಿರಬಾರದು, ಒಡಲಿಚ್ಛೆ ಸಲ್ಲಿಸದೆ ನಿಮಿಷವಿರಬಾರದು ಅಂತೇಳಿ ಶರಣದ ವಚನದಲ್ಲಿ ಹೇಳ್ತಾ ಇದ್ದಾರೆ. ಬರೀ ಎಣ್ಣೆಯಿಂದಲೂ ದೀಪ ಉರಿಯಂಗಿಲ್ಲ, ಬರೀ ಬತ್ತಿಯಿಂದಲೂ ದೀಪ ಉರಿಯಂಗಿಲ್ಲ. ಎಣ್ಣೆ ಬತ್ತಿ ಎರಡು ಕೂಡಿದನ್ನ ದೀಪ ಉರಿತದೆ. ಹಂಗ ಬರೀ ಪುಣ್ಯದಿಂದಲೂ ಮನುಷ್ಯ ಜನ್ಮ ಬರಂಗಿಲ್ಲ, ಬರೀ ಪಾಪ ಕರ್ಮದಿಂದಲೂ ನಮಗೆ ಮನುಷ್ಯ ಜನ್ಮ ಬರಂಗಿಲ್ಲ. ಪುಣ್ಯ ಪಾಪಗಳ ಮಿಶ್ರಣದಿಂದ ನಮಗ ಮನುಷ್ಯ ಜನ್ಮ ಅನ್ನುವಂತಹದ್ದು ಬರ್ತದೆ. ಅದಕ್ಕೆ ಪೂಜ್ಯರು ಪೂರ್ವದಲ್ಲಿ ಹೇಳಿದ್ರಲ್ಲ, ಪುಣ್ಯೈರಾಪ್ನೋತಿ ದೇವತ್ವಂ ನಿಷಿದ್ಧೈರ್ ನಾರಕಿಂತಂ ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯ ಮಾಡಿದೀವಿ ಅಂದ್ರೆ ನಮ್ಗೆ ದೇವತಾ ಜನ್ಮ ಬರ್ತದೆ. ಬಹಳ ಪಾಪ ಮಾಡಿದೀವಿ ಅಂದ್ರೆ ಗಿಡ ಮರ ಕ್ರಿಮಿ ಕೀಟ ಪಶು ಪತಂಗ ಈ ಜನ್ಮಗಳು ಬರ್ತಾವ. ಪುಣ್ಯ ಪಾಪಗಳ ಮಿಶ್ರಣದಿಂದ ಈ ಮನುಷ್ಯ ಜನ್ಮ ಬರ್ತದಂತ. ಹಂಗಾರೆ ನಿಮ್ಮಲ್ಲಿ ಎಷ್ಟು ಪರ್ಸೆಂಟ್ ಪುಣ್ಯ ಅದ, ಎಷ್ಟು ಪರ್ಸೆಂಟ್ ಪಾಪ ಹೇಳ್ರಿ ಅಂತ ಹೇಳ್ತೀರಿ ನಿಮ್ಗೆ?
ಮುಂದೆ ಜನ್ಮ ಬರ್ತದಲ್ರಿ, ಮುಂದೆ ಮಾಡ್ಕೊಂಡು ಅಂತಂದ್ರೆ ಅದು ನಾವು ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ತೀವಿ, ಮತ್ತೆ ಸತ್ಸಂಗ ಸಿಗ್ತದೇನು ಅಂತಂದ್ರೆ ಇಲ್ಲ. ಏನೋ ಈಗ ಭಗವಂತ ನಮಗ್ ಕೊಟ್ಟಾನ, ಇಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯನ್ನು ಕೊಟ್ಟಾನ. ಅದರಲ್ಲಿಯೂ ಕೂಡ ಪುರುಷರಾಗಿ ಕೂಡ ಹುಟ್ಟಿದ್ದೀವಿ. ಸದಸದ್ ವಿವೇಕ, ನಮ್ಗೆ ಒಳ್ಳೆ ವಿವೇಕ ಕೊಟ್ಟಾನ ಪರಮಾತ್ಮ. ನೋಡಪ್ಪ, ಯಾವುದು ಪರಮಾತ್ಮ, ಯಾವುದು ಪ್ರಪಂಚ, ಯಾವುದು ಪುಣ್ಯ, ಯಾವುದು ಪಾಪ ನಾವು ತಿಳ್ಕೊಳ್ತೀವಿ. ನಮಗೆ ಆ ತಿಳುವಳಿಕೆ ಐತಿ, ನಮಗೆ ಅರಿವು ಐತಿ, ನಮಗೆ ಜ್ಞಾನ ಅದದು. ಅದಕ್ಕೆ ಪರಮಾತ್ಮ ಅಂದ್ರೆ ಯಾರು, ಜಗತ್ತಂದ್ರೆ ಏನು, ನಾನಂದ್ರೆ ಯಾರು, ಇಂಥ ತಿಳುವಳಿಕೆಯನ್ನ ಮಾಡಿಕೊಳ್ಳುವಂತ ಶಕ್ತಿ ನಮಗೆ ಭಗವಂತ ಕೊಟ್ಟರೂ ಕೂಡ ಪ್ರಾಪಂಚಿಕ ಭೋಗಗಳಲ್ಲಿಯೇ ನಾವು ಅದರೊಳಗೆ ಮುಳುಗಿ ಬಿಟ್ಟೇವಿ ಅಂತಂದ್ರೆ ದಿಕ್ತಸ್ಯ ಜನ್ಮ ಕುಮತೆ ಪುರುಷಾರ್ಥಮಸ್ಯ. ನೋಡು, ಬೈದ್ಬಿಟ್ರೆ ನಮ್ಮನ್ನವರು. ಅಂಥ ಕೆಟ್ಟ ಬುದ್ಧಿಯುಳ್ಳವನ ಮನುಷ್ಯನ ಜನ್ಮಕ್ಕೆ ಧಿಕ್ಕಾರ ಅಂತೇಳಿ ನಮಗ ದೊಡ್ಡ ಬೈಗಳದು ನಮಗೆ ಬೈತಾ ಇದ್ದಾರೆ. ನೀ ಬರೇ ಐಹಿಕ ಪ್ರಪಂಚದ ಭೋಗದಲ್ಲಿ ನಿನ್ನ ಆಯುಷ್ಯ ಕಳೆದು ಬಿಟ್ಟಪ್ಪ, ಆದ್ರೆ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳಿಲ್ವಲ್ಲ ಅಂತೇಳಿ ನಮಗ ಬೈತ. ಅದಕ್ಕೆ ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ನಿಮಗೆ ಸಿಕ್ಕಿದ್ದೇದ್ರಪ್ಪಯ್ಯ ಅಂತೇಳಿ ನಮಗ ದಾಸರು ಹೇಳಿದಂತೆ, ಇಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಾಗ ನಾವು ಗುರು ಹತ್ಯಕ್ಕೆ ಹೋಗಿ ಗುರುಗಳಿಂದ ಶಾಸ್ತ್ರಗಳನ್ನು ನಾವು ಮಾಡಲಿಲ್ಲ ಅಂತಂದ್ರೆ ನಾವು ನಮ್ಮ ಜನ್ಮ ಇದು ವ್ಯರ್ಥ ಆದಂತೆ. ಅದಕ್ಕೆ ಇಲ್ಲಿ ನ ಅವೇದಿತ್ ಮಹತೀವನಷ್ಟಿ ಬಹಳ ಹಾನಿ ಅಂತ ಹೇಳ್ತಾರ. ಬಹಳ ವ್ಯಾಪಾರ ಮಾಡುವಾಗ ಲಾಸ್ ಆಕೈತಿ, ಒಂದು ಲಾಭ ಆಕೈತಿ. ನಾವು ವ್ಯಾಪಾರ ಮಾಡ್ತಿರ್ತೀವಲ್ಲ, ಒಂದು ಲಾಸ್ ಆಕೈತಿ ನಮಗೆ. ಬಹಳ ಲಾಸ್ ಐತಿ, ವರ್ಷ ಏನು ನನಗೇನು ರೇಟ್ ಸಿಗ್ಲಿಲ್ಲ, ನನಗೆ ಒಳ್ಳೆ ಏನು ಇದು ಆಗಲಿಲ್ಲ, ಬಹಳ ಲಾಸ್ ಅಂತ. ಅದೇನು ಲಾಸ್ ಅಲ್ಲ, ಯಾಕಂದ್ರೆ ಇನ್ನೊಂದ್ಸಲ ಲಾಭ ಆಗ್ಬೋದು. ಒಮ್ಮೆ ಬೆಳೆ ಬಂದು ನಮಗೆ ಒಳ್ಳೆ ಉತ್ತಮವಾದ ರೇಟ್ ಸಿಕ್ಕು ನಮಗೆ ಲಾಭ ಆಗ್ಬೋದು, ಮತ್ ಮರು ವರ್ಷ ಮಳೆ ಹೋಯ್ತಂದ್ರೆ ಮತ್ತು ನಷ್ಟನೂ ಆಗ್ಬೋದು. ಆಗ ಇದು ಲಾಸ ನಷ್ಟ ಅಲ್ಲಂತಾರ ಅವರು. ಈ ಮನುಷ್ಯ ಜನ್ಮ ಬಂದಾಗ ನಾವು ಭಗವತ್ತತ್ವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇದರಷ್ಟು ಹಾನಿ ಇನ್ನು ಯಾವುದೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಭೂತೇಶು ಭೂತೇಶು ವಿಚಿತ್ಯತೀರ. ನೋಡಿ, ಜಡವಾಗಿರ್ತಕ್ಕಂಥ ಚೇತನವಾಗಿರ್ತಕ್ಕಂಥ ಎಲ್ಲಾ ಭೂತಗಳಲ್ಲಿ ಅಂತ ಹೇಳಿದ್ರು. ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವ ಗವಾದಿಷು ಚೈತನ್ಯನೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯತಿ ಅಂತ ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪರಮಾತ್ಮ ತತ್ವ ಎಷ್ಟು ವ್ಯಾಪಕ ಅಂತಂದ್ರೆ ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ದೇವೇಂದ್ರ ಆಗಲಿ, ದೇವತೆಗಳಾಗಲಿ, ಮನುಷ್ಯರಾಗಲಿ, ಆಕಳಗಳಾಗಲಿ, ಇಲ್ಲಿ ಓದೆಲ್ಲ ಇಷ್ಟು ಅಲ್ಲಿ ಘೋಷಣೆ ಮಾಡಕ್ಕಾಗುವುದು. ಮನುಷ್ಯಾಶ್ವ ಗವಾದಿಸು ಆದಿ ಅಂತ ಹೇಳಿದ್ರು. ಆ ಎಲ್ಲರಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದೇ, ಒಂದು ಚೈತನ್ಯವೇ ಎಲ್ಲಾ ಜೀವರಾಶಿಗಳಲ್ಲಿ. ಅದು ಜಡವಾದ ವಸ್ತುಗಳಲ್ಲಿನೂ ಅದು, ಚೇತನವಾದ ಪ್ರಾಣಿ ಪಕ್ಷಾದಿಗಳಲ್ಲಿನೂ ಕೂಡ. ಅಂಥ ಶುದ್ಧ ಚೇತನವೇ ನಾನದಿನಿ ಅಂತೇಳಿ ಇದನ್ನ ವಿದ್ಯಾರ್ಥಿ ಹೇಳ್ತಾನೆ. ನೋಡ, ಆ ತತ್ವ ನಮಗೆ ಅಪರೋಕ್ಷ ಆಗ್ಬೇಕು. ಆ ಜ್ಞಾನ ಅನ್ನುವಂಥದ್ದು ನಮಗೆ ಅಳವಟ್ಟಿತು ಅಂತಂದ್ರೆ ಅದು ಪ್ರಜ್ಞಾನಂ ಬ್ರಹ್ಮಮಯ್ಯತಿ. ಎಲ್ಲ ಜೀವ ಸಿಗ್ತಕ್ಕಂಥ ಯಾವ ಚೈತನ್ಯ, ಆ ಪ್ರಜ್ಞಾನ ಅನ್ನುವಂಥದ್ದು ಏನದಲ್ಲ ಅದು ನನ್ನೊಳಗೂ ಅದ. ಆ ತತ್ವವೇ ನಾನಾಗಿದ್ದೇನೆ ಅನ್ನುವಂಥ ಈ ಜ್ಞಾನವನ್ನು ನಾವು ಮಾಡ್ಕೊಂಡೀವಿ ಅಂತಂದ್ರೆ ವಿಚಿತ್ರ ಧೀರಾಹ. ಧೀರ ಅಂದ್ರೆ ಇದು ಮುಖ್ಯವಾಗಿರ್ತಕ್ಕಂಥವ್ರು. ಇಲ್ಲಿ ಯಾರು ಆತ್ಮಸ್ವರೂಪನ ಯಥಾರ್ಥವಾಗಿ ತಿಳ್ಕೊಂಡಿದ್ದಾರಲ್ಲ, ಪ್ರೇತ್ಯಾಸ್ಮ ಲೋಕಾತ್ ಅಸ್ಮಾತ್ ಲೋಕಾತ್ ಪ್ರೇತ್ಯ. ಕೆಲವರು ಏನ್ ಅರ್ಥ ಮಾಡ್ತಾರಂದ್ರೆ ಈ ಶರೀರ ಬಿಟ್ಟ ಮೇಲೆ ಅಮೃತರಾಗ್ತಾರ ಅಂತ ಕೆಲವರು ಅರ್ಥ ಮಾಡ್ತಾರೆ. ಹಾಗಲ್ಲ. ಶಂಕರ ಭಗವತ್ಪಾದರು ಏನ್ ಅರ್ಥ ಮಾಡ್ಯಾರ ಅಂತಂದ್ರೆ, ಈ ಶರೀರ ಇರುವಾಗಲೇ ಯಾವಾಗ ಅವಿದ್ಯೆ ಅನ್ನುವಂಥದ್ದು ನಷ್ಟ ಆಗಿ ಹೋಗ್ತದೆ, ಹೃದಯ ಗ್ರಂಥಿ ಅನ್ನುವಂಥದ್ದು ನಾನು ನನ್ನದು ಅನ್ನೋದು ಈಗ ನಮಗೆ ಅಜ್ಞಾನ ಕಾಲದೊಳಗೆ ಇದು ಬಹಳ ಹೆಚ್ಚಿಗೆ. ಯಾಕಂದ್ರೆ ಇದು ನಾನಂತೆ, ನಂದಂತೆ, ನಾನು ನಂದು ಇದು ವ್ಯಾಪಿಸ್ಬಿಟ್ಟದೆ. ಇದು ತತ್ವಜ್ಞಾನದಿಂದ ಮಾತ್ರ ನಷ್ಟ ಆಗ್ತದೆ. ಯಾವಾಗ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಎನ್ನುವಂತ ಈ ಜ್ಞಾನ
ಗುರು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿದ ಅಂತಂದ್ರೆ ನೋಡಪ್ಪ ನೀ ಬ್ರಹ್ಮನೇ ಹರಿ ಅನ್ನುವಂತ ಜ್ಞಾನ ಉಪದೇಶ ಮಾಡಿದ ಕ್ಷಣದೊಳಗನ ಇಲ್ಲಿ ನಾನು ನನ್ನದು ಅಂತಂದಾಗ ಅಲ್ಲಿ ಅಹಂಕಾರ ಮಮಕಾರಗಳಿಂದ ಜೀವ ಕಾಮ ಕ್ರೋಧಾದಿಗಳೇ ವಶಗತನಾಗಿ ಮತ್ತೆ ಕರ್ಮಾದಿಗಳನ್ನ ಮಾಡ್ತಾ ಜನ್ಮಾಂತರವನ್ನ ಪಡಿತಾ ಇದ್ದಾನ. ಅವಾಗ ಇದು ತತ್ವಜ್ಞಾನದಿಂದ ಯಾವಾಗ ನಷ್ಟ ಹೋಯ್ತು ಅಂತಂದ್ರೆ ಅಂದ್ರೆ ಅಹಂಕಾರ ಮಮಕಾರಗಳು ಯಾವ ಕ್ಷಣದಲ್ಲಿ ಅಳದು ಹೋಗ್ತಾ ಇದ್ದಾವಲ್ಲ ಆಗಲೇ ಇವನು ಅಮೃತ ಸ್ವರೂಪನಾಗ್ತಾನ, ಅಂದ್ರೆ ಮುಕ್ತನೇ ಆಗ್ತಾನಂತ. ಇದ್ದಾಗ ಮುಕ್ತನಾಗ್ತಾನಂತ, ಸತ್ತ ಮೇಲೆ ಮುಕ್ತಿ ಪಡೆಯೋದಲ್ಲ. ಇದು ಇರುವಾಗಲೇನೆ ಅವನು ಅಮೃತ ಸ್ವರೂಪನಾಗ್ತಾನೆ ಅಂತೇಳಿ ಇಲ್ಲಿ ಉಪನಿಷತ್ ಅನ್ನುವಂತಹದ್ದು ಇದನ್ನ ಆಚಾರ್ಯರು ಭಾಷೆಯಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಅಮೃತತ್ವವನ್ನು ನಾವು ತಿಳ್ಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಇದು ಮನುಷ್ಯ ಜನ್ಮದಲ್ಲಿನೇ. 84 ಲಕ್ಷ ಜೀವರಾಶಿಗಳಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದ್ರು. ಈ ಮನುಷ್ಯ ಜನ್ಮ ಬಹಳ ದುರ್ಲಭ ಅದ, ಇದು ಬಹಳ ಶ್ರೇಷ್ಠ ಅದ, ಉತ್ಕೃಷ್ಟವಾದ ಜನ್ಮ ಇದು. ಇಂಥ ಜನ್ಮ ಮತ್ತೆ ಬರುವುದಿಲ್ಲ. ಇದು ಈ ಜನ್ಮದಲ್ಲೇನೆ ನಾವು ಅರಿಬೇಕಾಗ್ಯದ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ರು. ಮನುಷ್ಯನಿಗೆ ಈ ಮನುಷ್ಯ ಜನ್ಮಕ್ಕರ ಮುಕ್ತಿ ಹೇಳಿದ್ದಾರೆ ಹೊರತು ಇನ್ನು ಉಳಿದ ಯಾವುದೇ ಜನ್ಮಗಳಲ್ಲಿ ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಿಂತ ಅಮೂಲ್ಯವಾದ ಜನ್ಮವನ್ನು ಪಡ್ಕೊಂಡಾಗ ನಾವು ಸದ್ಗುರುಗಳಿಂದ ಇಂಥ ಜ್ಞಾನವನ್ನ, ಆತ್ಮವಿಚಾರವನ್ನ, ಬ್ರಹ್ಮಜ್ಞಾನವನ್ನ ನಾವು ಮಾಡ್ಕೊಂಡಿವಿ ಅಂತಂದ್ರೆ ನಾವಿಲ್ಲಿ ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಇದು ಬಹಳ ಶ್ರೇಷ್ಠವಾದ ಜನ್ಮ ಅನ್ನುವಂತಹದ್ದು. ಅದಕ್ಕೆ ಇಹಚೇದವೇದಿ ಅತಸತ್ಯಮಸ್ತಿ ನಚೇ ಅವೇದಿ ಮಹತೀ ವಿನಸ್ತಿ. ಅಂದ್ರೆ ನಾವು ಈ ಜನ್ಮದಲ್ಲಿ ಅರಿಯಲೇ ಹೋಗುತ್ತಾದರೆ ಬಹಳ ನಾಶ ಅನ್ನುವಂತಹದ್ದಾಗ್ತದೆ. ಅದಕ್ಕೆ ನಾವು ತತ್ವಜ್ಞಾನವನ್ನು ಮಾಡ್ಕೊಳ್ಬೇಕು ಅಂತ ಈ ಜನ್ಮದಲ್ಲಿನೇ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತ ಈ ಅಭೇದ ದರ್ಶನಾತ್ಮಕವಾಗಿರ್ತಕ್ಕಂಥ ಜ್ಞಾನ ಮಾಡಿಕೊಳ್ಳೀವಿ ಅಂತಂದ್ರೆ ನಾವೇ ಶ್ರೀಮಂತರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ರಾಮ್ ನಿನ್ನದಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನ ಕೆಳಗಳು ನಿನ್ನೊಳಗೆ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರುವಂತರಿಲ್ಲ ಕಾಣ ಮನವೇ ಅಂತೇಳಿ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳಿದಂತೆ ಈ ಭೂಮಿಯಾಗಲಿ, ಬಂಗಾರ ಆಗಲಿ, ಮಡದಿಯಾಗಲಿ ಇದ್ಯಾವುದು ನಮ್ಮದಲ್ಲ. ಪ್ರಾರಬ್ಧಾನುಸಾರವಾಗಿ ಇವೆಲ್ಲ ಬಂದಾವು. ಪ್ರಾರಬ್ಧ ಋಣಾನು ಬಂದ ರೂಪೇನ ಪಶುಪತಿ ಸುತಾಲಯ ಅಂತ ಹೇಳಿದ್ರು. ನಮ್ಮ ಋಣ ಇರೋ ತನಕ ಇರುತ್ತಾವ. ಋಣ ತೀರಿದ ಮೇಲೆ ಎಲ್ಲವೂ ಅಲ್ಲಿ ಹೋಗ್ತಾವು. ಅದು ನಮ್ಮ ನಿಜವಾದ ಆಸ್ತಿ ಯಾವುದು, ನಮ್ಮ ನಿಜವಾದ ಸಂಪತ್ತಿ ಯಾವುದು ಅಂತಂದ್ರೆ ಜ್ಞಾನ. ಆ ಜ್ಞಾನದ ನಮ್ಮೊಳಗದ ಆ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಷ್ಟೇ. ಯಾಕಂದ್ರೆ ನಮ್ಮ ಮರಳಿ ಆಗ್ಯದ ಅದು ಗುರುಗಳಿಂದ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಅಂಥ ಜ್ಞಾನವನ್ನು ನಾವು ಪಡ್ಕೊಂಡಿವಿ ಅಂತಂದ್ರೆ 3 ಲೋಕದಲ್ಲಿ ನಿನಗಿಂತಲೂ ಶ್ರೀಮಂತರು ಯಾರೂ ಇಲ್ಲ. ಮನಸ್ಸು ಹೇಳಕತ್ತಾರ, ಮನಸ್ಸೇ ಹೊರಗಿನ ಭೋಗ ಐಶ್ವರ್ಯ ಇದು ನಿಜವಾದಲ್ಲ, ನಿನ್ನೊಳಗಿರ್ತಕ್ಕಂಥ ಜ್ಞಾನ ಅನ್ನುವಂಥ ರತ್ನವಲ್ಲ, ಅದನ್ನೇ ಕಳ್ಕೊಳ್ಳಿಕ್ ಹೋಗಬೇಡ. ಅಂತ ಜ್ಞಾನರತ್ನವನ್ನೇ ಸಂಪಾದನೆ ಮಾಡಿಕೊಂಡು ನಿನ್ನ ಸ್ವರೂಪನೇ ಅರ್ಪಿ ಅಂತಂದ್ರೆ ಈ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಎನ್ನುವಂತಹದ್ದಾಗ್ತದೆ ಅಂತೇಳಿ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನ ಇಲ್ಲಿವರೆಗೂ ಪೂಜ್ಯರು ಹೇಳ್ಕೊಂಡು ಬಂದಿದ್ದಾರೆ. ಇರಲಿ, ಮತ್ತೆ ಸಂದರ್ಭ ಬಂದಾಗ ಈ ವಿಚಾರವನ್ನು ಹೇಳೋಣ ಅಂತ ಹೇಳ್ತಾ ಏನು ಮುಂದೆ ಸನ್ಮಾನಗಳದಾವು, ಆ ಸನ್ಮಾನಗಳನ್ನು ಮಂಗಲ ಟೈಮ್ ಕೂಡ ಆಗ್ಯದ ಅಂತ ಹೇಳಿ ಈ 4 ಒಳ್ಳೆ ಸುದ್ದಿಗಳನ್ನು ಮಾಡ್ತಾ ಇದ್ದೇನೆ. ಓಂ ತತ್ಸತ್.